ಆನೇಕಲ್ ಕ್ಷೇತ್ರದ ರಾಜಕೀಯದಲ್ಲಿ ಭಾರಿ ಸಂಚಲನ. ಬೊಮ್ಮಸಂದ್ರದ ಪವರ್ ಬ್ರದರ್ಸ್ ಮನೆಗೆ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಎಂಟ್ರಿ. ಬದಲಾಗುತ್ತಾ ಹಸ್ತ ಕಮಲದ ಲೆಕ್ಕಾಚಾರ. ಬೊಮ್ಮಸಂದ್ರ ಪುರಸಭಾ ಸದಸ್ಯರಾದ ಚಲಪತಿ ಅವರ ಹುಟ್ಟುಹಬ್ಬದ ಸಂಭ್ರಮ ಈಗ ಆನೇಕಲ್ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಸಮೀಕರಣವನ್ನೇ ಬುಡಮೇಲು ಮಾಡುವ ಮುನ್ಸೂಚನೆ ನೀಡ್ತಾ ಇದೆ. ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಖುದ್ದಾಗಿ ಚಲಪತಿ ಅವರ ನಿವಾಸಕ್ಕೆ ಹಾಗೂ ಅವರ ಸಹೋದರರ ಪ್ರಸಾದ್ ಅವರ ಕಚೇರಿಗೆ ಭೇಟಿ ನೀಡಿ ಹುಟ್ಟುಹಬ್ಬ ಶುಭವನ್ನು ಕೋರಿದ್ದಾರೆ. ಮೇಲ್ನೋಟಕ್ಕೆ ಇದು ಸೌಜನ್ಯದ ಭೇಟಿಯಂತೆ ಕಂಡರೂ ಕೂಡ ಗಂಟೆಗಳ ಕಾಲ ನಡೆಸಿದ ಸುದೀರ್ಘ ಚರ್ಚೆ ಈಗ ತಾಲೂಕಿನಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ. ಇದು ಕೇವಲ ಶುಭಾಶಯವಲ್ಲ, ಬದಲಿಗೆ ಮುಂಬರುವ ಚುನಾವಣೆಯ ರಣತಂತ್ರದ ಮೊದಲ ಹೆಜ್ಜೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಆನೇಕಲ್ ಕ್ಷೇತ್ರದಲ್ಲಿ ಯಾರೇ ಗೆಲುವಿನ ಪತಾಕೆ ಹಾರಿಸಬೇಕಾದರೂ ಅದು ಬೊಮ್ಮಸಂದ್ರದ ಛಲ ಹಾಗೂ ಪ್ರಸಾದ್ ಎಂಬ ಅಣ್ಣ ತಮ್ಮಂದಿರ ಆಶೀರ್ವಾದವಿಲ್ಲದೆ ಅಸಾಧ್ಯ ಅನ್ನೋದು ಹಳೆಯ ಇತಿಹಾಸ. ಮೂಲತಃ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಈ ಸಹೋದರರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಉಂಟಾದ ಕೆಲವು ಮನಸ್ತಾಪಗಳಿಂದ ಕಮಲ ಬಿಟ್ಟು ಕೈ ನಾಯಕರಿಗೆ ಸಾಥ್ ನೀಡಿದರು. ಇವರ ಈ ಒಂದು ಮೂವ್ ಇಡೀ ಕ್ಷೇತ್ರದ ಫಲಿತಾಂಶವನ್ನು ಬದಲಿಸಿತು. ಈಗ ಅದೇ ಹಳೆಯ ಮುನಿಸು ಮರೆತು ನಾರಾಯಣಸ್ವಾಮಿ ಅವರು ಇಬ್ಬರು ಅಣ್ಣ ತಮ್ಮಂದಿರ ಮನೆ ಬಾಗಿಲಿಗೆ ಬಂದಿರುವುದು ಬಿಜೆಪಿಗೆ ಶಕ್ತಿ ತುಂಬುವ ಮಾಸ್ಟರ್ ಪ್ಲಾನ್ ಎನ್ನಲಾಗ್ತಾ ಇದೆ. ಛಲ ಮತ್ತು ಪ್ರಸಾದ್ ಅವರ ಈ ಹೊಸ ರಾಜಕೀಯ ನಡೆ ಆನೇಕಲ್ ಬಿಜೆಪಿಯಲ್ಲಿ ಹೊಸ ಹುರುಪನ್ನು ಮೂಡಿಸಿದರೆ, ಅತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ತಳಮಳ ಸೃಷ್ಟಿ ಮಾಡಿದೆ. ನಾರಾಯಣಸ್ವಾಮಿ ಅವರು ಒಂದೇ ದಿನದಲ್ಲಿ ಅಣ್ಣ ಮತ್ತು ತಮ್ಮ ಇಬ್ಬರನ್ನ ಭೇಟಿ ಮಾಡಿ ಸಮಾಲೋಚನೆಯನ್ನು ನಡೆಸಿರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಪವರ್ ಬ್ರದರ್ಸ್ ಮತ್ತು ಕಮಲದ ಗೂಡಿಗೆ ಮರಳಿದರೆ ಕಾಂಗ್ರೆಸ್ ಕೋಟೆ ಛಿದ್ರವಾಗುವುದು ಗ್ಯಾರಂಟಿ. ಹೀಗಾಗಿ ಈ ರಹಸ್ಯ ಮಾತುಕತೆಯು ಮುಂದಿನ ಚುನಾವಣೆಯ ದಿಕ್ಸೂಚಿಯಾಗಲಿದೆಯೇ ಎನ್ನುವಂಥ ಚರ್ಚೆ ಜೋರಾಗಿದೆ. ಛಲ ಮತ್ತು ಪ್ರಸಾದ್ ಅವರು ಮತ್ತು ಬಿಜೆಪಿಗೆ ಜೈ ಅಂತಾರ ಅಥವಾ ಹಸ್ತದ ಹಿಡಿತದಲ್ಲೇ ಮುಂದುವರಿತಾರ ಎನ್ನುವ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಕ್ಕಿಲ್ಲ. ಆದರೆ ನಾರಾಯಣಸ್ವಾಮಿ ಅವರು ನಡೆಸಿದ ಸುದೀರ್ಘ ಮಾತುಕತೆ ಆನೇಕಲ್ ರಾಜಕೀಯದಲ್ಲಿ ಒಂದು ದೊಡ್ಡ ಯೂಟರ್ನ್ಗೆ ವೇದಿಕೆ ಸಿದ್ಧಪಡಿಸಿದೆ ಎನ್ನುವುದಂತೂ ಸತ್ಯ. ಈ ಗುಸುಗುಸು ಸುದ್ದಿಯ ಅಸಲಿ ಸತ್ಯ ಮತ್ತು ಸಹೋದರರ ಅಂತಿಮ ನಿರ್ಧಾರ ಏನು ಅನ್ನೋದು ಬಯಲಾಗಲು ಮುಂದಿನ ಕೆಲವು ದಿನಗಳವರೆಗೂ ಕಾದು ನೋಡಬೇಕಾಗಿದೆ. ವರದಿ ಗೋಪಿ.